ಸಮ್ಮರ್ ಅಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದಂತೂ ಕಾಮನ್. ಬಟ್ ಸನ್ಸ್ಕ್ರೀನ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಕವರ್ ಮೇಲೆ ಕೆಲವೊಂದು ಚೆಕ್ ಲಿಸ್ಟ್ ಅನ್ನ ಚೆಕ್ ಮಾಡಲೇಬೇಕು. ಫಸ್ಟ್ ಇಲ್ಲಿ SPF 50 ಅಂತ ಇದೆ. SPF ಅಂತ ಅಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ. ಈ ಸನ್ಸ್ಕ್ರೀನು ಎಷ್ಟು ಪರ್ಸೆಂಟೇಜ್ ರೇಸ್ ನ ಫಿಲ್ಟರ್ ಔಟ್ ಮಾಡುತ್ತೆ ಅಂತ ಅದು ನಂಬರ್ ಇಂಡಿಕೇಟ್ ಮಾಡುತ್ತೆ. ಇದು ಸಪೋಸ್ 15% ಇದ್ರೆ 93% ಆಫ್ ದ UVA ಅಂಡ್ UVB ರೇಸ್ ನ ಇದು ಫಿಲ್ಟರ್ ಔಟ್ ಮಾಡುತ್ತೆ. ಯಾವುದೇ ಸನ್ಸ್ಕ್ರೀನ್ 100% ಅಂತೂ ಫಿಲ್ಟರ್ ಔಟ್ ಮಾಡಲ್ಲ. ಸೊ ಮೋರ್ ದೆನ್ 30 SPF ಇರೋದನ್ನ ಚೂಸ್ ಮಾಡಿ. ನೆಕ್ಸ್ಟ್ ಒನ್ UVA ಪ್ಲಸ್ UVB ಪ್ಲಸ್ ವಿಸಿಬಲ್ ಲೈಟ್ ಅಂತ. ಈ ತರ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ನ ನೀವು ಪರ್ಚೇಸ್ ಮಾಡಬೇಕು. ಅಂದ್ರೆ ಅದು UVA ನು ಫಿಲ್ಟರ್ ಔಟ್ ಮಾಡಬೇಕು, ಅಲ್ಟ್ರಾವೈಲೆಟ್ B ರೇಸ್ ನ ಕೂಡ ಫಿಲ್ಟರ್ ಔಟ್ ಮಾಡಬೇಕು. ನೀವು ಇಲ್ಲಿ ನೋಡಬಹುದು ವಾಟರ್ ರೆಸಿಸ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅದನ್ನ ಪರ್ಚೇಸ್ ಮಾಡಿ. ವಾಟರ್ ಪ್ರೂಫ್ ಅಂತ ಕೆಲವೊಬ್ರು ಕೊಟ್ಟಿರ್ತಾರೆ, ಅದು ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ವಾಟರ್ ರೆಸಿಸ್ಟೆಂಟ್ ಅಂದ್ರೆ ಏನು? ಸಪೋಸ್ ಸ್ಕಿನ್ ಏನಾದ್ರು ವೆಟ್ ಆಯ್ತು, ಸ್ವಿಮ್ಮಿಂಗ್ ಹೋಗ್ತೀವಲ್ಲ ಅವಾಗ, ಅಥವಾ ಸ್ವೆಟ್ಟಿಂಗ್ ಆದ್ಮೇಲೆ, ಅವಾಗಲೂ ಕೂಡ ಅಟ್ ಲೀಸ್ಟ್ ಫ್ಯೂ ಅವರ್ಸ್ ಇದು ಆಕ್ಟ್ ಮಾಡುತ್ತೆ ಅಂತ ಇದರ ಇಂಡಿಕೇಶನ್. ಬಟ್ ಏನಂದ್ರೆ ಆಫ್ಟರ್ ಸ್ವಿಮ್ಮಿಂಗ್ ಆರ್ ಐಡಿಯಲಿ ಆಫ್ಟರ್ 2 to 3 ಅವರ್ಸ್ ನಾವು ರೀಅಪ್ಲೈ ಮಾಡೋ ನೆಸೆಸರಿ ಬರುತ್ತೆ ಅಂತ ಡರ್ಮೆಟೋಲಜಿಸ್ಟ್ ಎಲ್ಲ ರೆಕಮೆಂಡ್ ಮಾಡ್ತಾರೆ. ಇಂಗ್ರೀಡಿಯೆಂಟ್ಸ್ ನ ನೋಡಬೇಕು. ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೀವು ನೋಡಬಹುದು ಟೈಟಾನಿಯಂ ಡೈಆಕ್ಸೈಡ್ ಅಂತ ಇದೆ. ಮಿನರಲ್ಸ್ ಕಂಟೈನಿಂಗ್ ಏನ್ ಸನ್ಸ್ಕ್ರೀನ್ ಇರುತ್ತೆ ಅದನ್ನ ನಾವು ಫಿಸಿಕಲ್ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ. ಇನ್ನೊಂದು ಬರುತ್ತೆ ಕೆಮಿಕಲ್. ಫಿಸಿಕಲ್ ಸನ್ಸ್ಕ್ರೀನ್ ಇರುತ್ತಲ್ಲ ಇದು ಬರೀ ಫಿಲ್ಟರ್ ಔಟ್ ಮಾಡಲ್ಲ, ಇದು ಸನ್ ರೇಸ್ ನ ರಿಫ್ಲೆಕ್ಟ್ ಬ್ಯಾಕ್ ಮಾಡುತ್ತೆ. ಸೊ ಹೀಗಾಗಿ ಸ್ಕಿನ್ ಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಇಂತ ಫಿಸಿಕಲ್ ಸನ್ಸ್ಕ್ರೀನ್ ತುಂಬಾ ಹೆಲ್ಪ್ ಆಗುತ್ತೆ. ಇದೆಲ್ಲ ಒಂದು ಮಿನಿಮಮ್ ಚೆಕ್ ಲಿಸ್ಟ್ ತರ. ಬಟ್ ಕೆಲವೊಬ್ರದ್ದು ಆಯಿಲಿ ಸ್ಕಿನ್, ಕೆಲವರಿಗೆ ಡ್ರೈ ಇರುತ್ತೆ, ಕೆಲವರಿಗೆ ಆಕ್ನೆ ಪ್ರೋನ್ ಇರ್ತಾರೆ. ಸೊ ಅಂತವರು ಡರ್ಮೆಟೋಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿ ಅವರಿಗೆ ಸೂಟೇಬಲ್ ಸನ್ಸ್ಕ್ರೀನ್ ನೇ ಪರ್ಚೇಸ್ ಮಾಡಿ.